ಈ ಸಭೆ ಅಭಿವೃದ್ಧಿಯ ಸಭೆ. ಈ ಕಾರ್ಯಕ್ರಮ ಯಾರದೇ ಅಸ್ತಿತ್ವಕ್ಕೆ, ಯಾರಿಗೆ ಸವಾಲಿಗೆ ಕರೆದಂತ ಸಭೆ ಅಲ್ಲ. 23ನೇ ಇಸ್ವಿನಲ್ಲಿ ಕರ್ನಾಟಕದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ಜನರ ಶಕ್ತಿಯನ್ನು ಬಳಸಿ ಜನರಿಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಶಕ್ತಿ ಯೋಜನೆ ಮೂಲಕ ಕರ್ನಾಟಕದ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಎದ್ದು ನಿಂತು ಭಾರತದ ಸಂವಿಧಾನದ ಪೀಠಿಕೆಯ ನಿರ್ದೇಶನ ತತ್ವಗಳನ್ನು ಪಠಿಸಿದ್ದೇವೆ. ಸ್ವಾತಂತ್ರ್ಯದ ಉದ್ದೇಶಕ್ಕೆ, ಸಂವಿಧಾನದ ಆಶಯಗಳಿಗೆ ಮತ್ತು ನಿರ್ದೇಶನಗಳ ತತ್ವಗಳಿಗೆ ಬದ್ಧರಾಗಿ ಕೆಲಸ ಮಾಡಿರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ, ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಪಕ್ಷ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ, ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರಿಗೆ, ಸನ್ಮಾನ್ಯ ಸೋನಿಯಾ ಗಾಂಧಿ ಅವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಾರಣ 100 ವರ್ಷಗಳು ಹಿಂದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ಅದರ ಅಧ್ಯಕ್ಷರಾಗಿದ್ದರು. ಅಲ್ಲಿಯ 100 ವರ್ಷಗಳ ಸವಿ ನೆನಪಿಗಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಪಕ್ಷದ ಶ್ರೇಷ್ಠ ನೀತಿಗಳನ್ನು ನಿರೂಪಣೆ ಮಾಡತಕ್ಕಂಥ ವೇದಿಕೆ. ಅಲ್ಲಿ ತೆಗೆದುಕೊಂಡಂತ ನಿರ್ಣಯ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಎಂಥ ಐತಿಹಾಸಿಕವಾದಂಥ ತೀರ್ಮಾನವನ್ನು ನೀಡಿ ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆ ಆಗಿದ್ದ ಸರ್ಕಾರದ ಮೂಲಕ ಸಮ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆಯಾಗಿ ಕೆಲಸ ಮಾಡಿರ್ತಕ್ಕಂಥ ದೇಶದ ಆಡಳಿತ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆಡಳಿತ, ಇಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷಗಳ ಆಡಳಿತದ ಯೋಜನೆಗಳ ಅನುಷ್ಠಾನದ ಮಹಾಸಭೆ ಇದು. ಈ ಸಭೆಗೆ ಅನೇಕ ಟೀಕೆಗಳನ್ನು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಅಧಿಕಾರದಲ್ಲಿದ್ದಾಗ ಅವರು ಹೇಳುವಂತ ಯಾವುದೇ ಕೆಲಸವನ್ನ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರದವರು ಮಾತಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ರಸ್ತೆಗಳ ನಿರ್ಮಾಣ ಆಗಿದ್ದಾವೆ. ದೊಡ್ಡಕೆರೆ ಏರಿ ನೋಡಿ ರಸ್ತೆ, ಟೆರಿಷನ್ ಕಾಲೇಜ್ ರಸ್ತೆ, ಬನ್ನಿಮಂಟಕ್ಕೆ ಅರಮನೆಯಿಂದ ಹೋಗೋ ರಸ್ತೆ, 100 ಫೀಟ್ ರಸ್ತೆ, ಕಾಂಕ್ರೀಟೀಕರಣ, ಉಂಡುವಾಡಿ ಕುಡಿಯೋ ನೀರಿನ ಯೋಜನೆ, ಕಬಿನಿ ಯೋಜನೆ, ನೀರಾವರಿ ಯೋಜನೆ, ಇವರೆಲ್ಲ ಮಾಡಿದ್ದಾರೆ ಮಾತಾಡೋರು. ಅವ್ರು ಮಾಡಕ್ಕಾಗಿದೆಯಾ? ಜಯದೇವ ಆಸ್ಪತ್ರೆ ನಿರ್ಮಾಣ, ಜಿಲ್ಲಾ ಆಸ್ಪತ್ರೆ ನಿರ್ಮಾಣ, ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಗದೆ ಇದ್ದಿದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸಾವು ನೋವುಗಳಿಂದ ನರಳ್ತಾ ಇದ್ದಂತ ಜನರ ರಕ್ಷಣೆಗೆ ಪರ್ಯಾಯ ಮಾರ್ಗ ಎಲ್ಲಿತ್ತು? ಇವತ್ತು ನಿಮ್ಯಾನ್ಸ್ ಆಸ್ಪತ್ರೆಯನ್ನ, ಕಿಡ್ನಿ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಲಿಕ್ಕೆ 100 ಕೋಟಿ ಯೋಜನೆಯನ್ನು ಕೊಟ್ಟಿದ್ದೇವೆ. ಮಾತಾಡೋರು ನೀವು ಕೊಟ್ಟಿದ್ರೆ, ರೆಕಾರ್ಡ್ ಕೊಟ್ಟರೆ ನಿಮ್ಮನ್ನು ಗೌರವಿಸ್ತೇವೆ, ಅದನ್ನು ಸ್ವಾಗತ ಮಾಡ್ತೇವೆ, ಅದಕ್ಕೆ ಮನ್ನಣೆ ನೀಡ್ತೇವೆ. ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ 502 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ. ನೀವಿದ್ದಾಗ ಎಲ್ಲೆಲ್ಲಿ ಮಾಡಿದ್ದು ಹೇಳಿದ್ರೆ ನಿಮ್ಗೆ ಶಬಾಷ್ಗಿರಿ ಕೊಡ್ತೇವೆ. ಚಾಮುಂಡೇಶ್ವರಿ ನಿಗಮದಿಂದ 409 ಕೋಟಿ ರೂಪಾಯಿ, KSRTC ಬಸ್ ನಿಲ್ದಾಣಕ್ಕೆ 120 ಕೋಟಿ ರೂಪಾಯಿ, ರಾಜ್ಯ ಸಣ್ಣ ಕೈಗಾರಿಕಾ 192 ಕೋಟಿ ರೂಪಾಯಿ, ಮೈಸೂರು ಮಹಾನಗರಕ್ಕೆ 380 ಕೋಟಿ, ಕಬಿನಿ ಸಂಪನ್ಮೂಲ ಇಲಾಖೆಗೆ 419 ಕೋಟಿ, ವೈದ್ಯಕೀಯ 175 ಕೋಟಿ. ಇವೆಲ್ಲವೂ ಮಂಜೂರಾಗಿರ್ತಕ್ಕಂಥ ಯೋಜನೆಗಳು. ಈ ಯೋಜನೆಗಳನ್ನ ಯಾವ ಜನರು ನಮಗೆ ಆಶೀರ್ವಾದ ಮಾಡಿ ಹೇಳಿಕೊಟ್ರೋ ಆ ಜನರಿಗೆ ಕೃತಜ್ಞತಾ ಪೂರ್ವಕವಾಗಿ ವಿಧೇಯಕತೆಯಿಂದ ವಾಪಸ್ಸು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು. ಮೈಸೂರು ನಗರ
ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಭಿವೃದ್ಧಿಯನ್ನ ಕಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ, ಸಮಾನತೆಯಲ್ಲಿ ನಂಬಿಕೆಯನ್ನ ಇಟ್ಟು ಜನರಿಗೆ ಕೊಟ್ಟಂತ ಚುನಾವಣಾ ಆಶ್ವಾಸಗಳನ್ನ ಈಡೇರಿಸಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳು ಯಾವುದೇ ಪಕ್ಷದ ಸದಸ್ಯರಿಗೆ ಕೊಟ್ಟವಲ್ಲ, ಯಾವುದೇ ಧರ್ಮ ಅಥವಾ ಜಾತಿಗೆ ಕೊಟ್ಟದ್ದಲ್ಲ. ಕೋಟ್ಯಾಂತರ ಜನರು ಮಾಸಿಕವಾಗಿ ನಿರ್ದಿಷ್ಟವಾದಂತ ಆದಾಯಗಳೇ ಇಲ್ಲದೆ ಜೀವನ ನಡೆಸುವಂತ ಜನ ಸಮುದಾಯಗಳಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಕೊಡಲಿಕ್ಕೆ ಸಂವಿಧಾನದ ಸಮಾನತೆ ಮತ್ತು ಸಮಾನ ಅವಕಾಶಗಳು, ಘನತೆ ಮತ್ತು ಗೌರವದಿಂದ ಬದುಕುವಂತ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಕೊಟ್ಟಂತ ಸಂವಿಧಾನದ ಆಶಯಗಳ ಜಾರಿಯ ನಿರ್ಧಾರ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಮತ್ತು ಖರ್ಗೆಜಿಯವರ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತದೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಜಿಲ್ಲಾ ಆಡಳಿತ ವ್ಯವಸ್ಥಿತವಾಗಿ ಈ ಯೋಜನೆಗಳ ಅನುಷ್ಠಾನಗಳನ್ನು ಮಾಡಿ ಜನರಿಗೆ ಕೊಟ್ಟಂತ ಮಾತುಗಳನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾರು ಕೆಲಸ ಮಾಡಿಲ್ವೋ ಅವರು ಮಾತುಗಳ ಮೂಲಕ ಮೈ ಪರಿಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡಿದ್ದೇವೆ ಅಂತ ಇಂಥ ದಾಖಲಾತಿಗಳು ಗುರುತನ್ನು ಸೋರಿಸಿದ್ರೆ ಖಂಡಿತವಾಗಿ ಗುಣಕ್ಕೆ ಮತ್ಸರ ಇಲ್ಲ, ಅದನ್ನ ಟೀಕೆ ಮಾಡೋದಿಲ್ಲ. ಕೆಲಸನೇ ಮಾಡದೇನೆ, ಅಭಿವೃದ್ಧಿಯನ್ನೇ ಕಾಣದೆ ರಾಜಕೀಯ ಕಾರಣಕ್ಕೆ ಮಾತಾಡಬೇಕು ಅನ್ನೋರು ಮಾತನ್ನ ನಿಲ್ಲಿಸಿ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸೋಣ. 3 ವರ್ಷಗಳ ಮುಗಿದ ಅವಧಿಯಲ್ಲಿ ಜನರಿಗೆ ಕೊಟ್ಟಂತ ಆಶ್ವಾಸನೆಗಳನ್ನು ಈಡೇರಿಸಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದಿದ್ದೇವೆ. ನಾವು ಏನು ಹೇಳಿದ್ದೇವೆ ಅದನ್ನ ಮಾಡಿದ್ದೇವೆ, ನಾವು ಏನು ಮಾಡಿದ್ದೇವೆ ಅದನ್ನು ಹೇಳ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿಗಾಗಿ ಜನಸಾಮಾನ್ಯರ ಜೊತೆಗೆ ಬೆರೆತು ಹೋರಾಟಗಳ ಮೂಲಕ ಇವತ್ತು ಸಮಾಜದ ನಿರ್ಮಾಣವನ್ನು ಮಾಡಿ ಒಂದು ಅಸ್ಥಿರವಾದಂತಹ ಸಮಾಜವನ್ನು, ಸ್ಥಿರ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೇರಣಾ ಶಕ್ತಿಯಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು, ರಾಹುಲ್ ಗಾಂಧಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಒಟ್ಟಿಗೆ ಸೇರಿ ರಾಜ್ಯವನ್ನ ಸರ್ವಾಂಗೀಣ ಅಭಿವೃದ್ಧಿಯ ಕಡೆಗೆ ಒಯ್ಯೋಣ, ಎಲ್ಲ ಜನರಿಗೆ ನ್ಯಾಯವನ್ನ ಕೊಡಿಸೋಣ. ಸಮಾಜವಾದ, ಜಾತ್ಯತೀತವಾದ ಅಂದ್ರೆ, ಸಮಾಜವಾದ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸ್ವಾವಲಂಬನೆ. ಜಾತ್ಯತೀತವಾದ ಅಂತ ಹೇಳಿದ್ರೆ ಧರ್ಮ ನಿರಪೇಕ್ಷಿತವಾದಂತ ಆಡಳಿತವನ್ನು ಕೊಡ್ತಕ್ಕಂಥದ್ದು. ಇದು ರಾಜ್ಯಾಂಗದ ಆಶಯಗಳು. ಈ ಆಶಯಗಳನ್ನು ಈಡೇರಿಸಿ ರಾಜ್ಯದ ಮತ್ತು ಮೈಸೂರು ನಗರದ ಎಲ್ಲ ಗ್ರಾಮವನ್ನ ಅಭಿವೃದ್ಧಿ ಪಡಿಸಿ ಜನರೆಲ್ಲ ಸ್ವಾವಲಂಬನಾಗಿ ಮಾಡಲಿಕ್ಕೆ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜನರು ಆಶೀರ್ವಾದವನ್ನು ನೀಡಿದ್ದೇವೆ. ಈ ಸಭೆಯನ್ನ ಯಾರನ್ನ ಟೀಕೆ ಮಾಡೋದಕ್ಕೆ, ಯಾರಿಗೆ ಬೆಂಬಲ ಕೊಡಲಿಕ್ಕೆ, ಯಾರಿಗೆ ಬೆದರಿಕೆ ಹಾಕಲಿಕ್ಕೆ ಕರೆದಂತಹ ಸಭೆ ಅಲ್ಲ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ಮೂಲಕ ಜನರಿಗೆ ನಾವು ಕೊಟ್ಟಂತ ಮಾತನ್ನ ಈಡೇರಿಸುವಂತ ಪ್ರಾಮಾಣಿಕವಾದಂತ ಆಡಳಿತ ಪ್ರಯತ್ನವನ್ನು ಮಾಡಿದ್ದೇವೆ. ಜನರು ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಲಕ್ಷಾಂತರ ಜನರು ಬಂದು ಈ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ, ಸಮಯದ ಅಭಾವ ಇರೋದ್ರಿಂದ ಮುಖ್ಯಮಂತ್ರಿಗಳು, ಖರ್ಗೆಜಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಅವರು ದಿಲ್ಲಿಗೆ ಹೋಗ್ಬೇಕಾಗಿದ್ರಿಂದ ಉಳಿದಂತ ಹಿರಿಯರು ನಮಗೆ ಕ್ಷಮೆ ಕೋರಿ ಅವರನ್ನ ಮಾತಾಡುವಂತ ಅವಕಾಶ ಇತ್ತು. ಸಮಯದ ಅಭಾವದಿಂದ ಅವರಲ್ಲಿ ಕ್ಷಮೆ ಕೇಳಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಿದಂತ ನಮ್ಮ ಎಲ್ಲ ಹಿರಿಯ ನಾಯಕರಿಗೆ ನಾನು ಸರ್ಕಾರದ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳಿ, ಲಕ್ಷಾಂತರ ಜನರು ಬಂದಿರತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ತಮಗೆ ವಂದನೆಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.